ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತಿನ ರೆಸಿಪಿ ಕುಚ್ಚಿಗೆ ಅಕ್ಕಿಯ ಅನ್ನ ಮಾಡೋದು ಹೇಗೆ ಅಂತ. ಯಾಕೆ ನಾನು ಇಷ್ಟೊಂದು ಸಿಂಪಲ್ ಆದ ರೆಸಿಪಿಯನ್ನು ಹೇಗೆ ಮಾಡ್ತಾ ಇದ್ದೇನೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ರೀಸೆಂಟ್ಲಿ ನನ್ನ ಕೊಲ್ಲಿಗೊಬ್ಬರು ತೀರಿ ಹೋದರು. ಅವರಿಗೆ ಜಸ್ಟ್ 37 ವರ್ಷ ವಯಸ್ಸಾಗಿತ್ತು. ಅವರಿಗಿಬ್ಬರು ಹೆಣ್ಮಕ್ಳಿದ್ರು. ಆದರೆ ದೊಡ್ಡವಳು 9th ಸ್ಟ್ಯಾಂಡರ್ಡ್. ಮೊನ್ನೆ ನಾನು ಸೆಜ್ವಾನ್ ರೈಸ್ ಮತ್ತು ದೋಸೆ ರೆಸಿಪಿನ ಹಾಕಿದಾಗ ಆಂಟಿ ಅಪ್ಪ ಅನ್ನ ಬೇಯಿಸಿ ಇಟ್ಟಿದ್ರು, ನಾನು ಸೆಜ್ವಾನ್ ರೈಸ್ ಮಾಡ್ತಿದ್ದೆ, ದೋಸೆ ತಿನ್ನಲಿಕ್ಕೆ ಆಸೆ ಆಯಿತು, ಆದರೆ ದೋಸೆ ಮಾಡೋದು ಹೇಗೆ ಗೊತ್ತಿಲ್ಲ. ಅಪ್ಪ ಡ್ಯೂಟಿಯಿಂದ ಬರುವವರೆಗೆ ನಮಗೇನಾದರೂ ಹಸಿವಾದರೆ ಮಾಡಿ ತಿನ್ನಲಿಕ್ಕೆ ಗೊತ್ತಾಗಬೇಕಲ್ಲ ಅಂದ್ಲು. ಸೊ ಈ ವಿಡಿಯೋ ಆ ಮಗುವಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸಿಂಧು ನಿನಗೋಸ್ಕರ ಈ ಬೇಸಿಕ್ ಕಿಚನ್ ಅನ್ನೋ ಒಂದು ಪ್ಲೇಲಿಸ್ಟನ್ನೇ ನಾನು ತಯಾರು ಮಾಡ್ತಾ ಇದ್ದೇನೆ. ಮೊದಲಿಗೆ ನಮಗೆ 2 ಕುಕ್ಕರ್ಗಳು ಬೇಕು. ಬೇಸಿಕ್ ನಮಗೆ ಬೇಕಿರುವಂಥದ್ದು 1.5 ಲೀಟ್ರ್ ಮತ್ತು 2 ಲೀಟ್ರ್ನ ಕುಕ್ಕರು. ಇದು ಬ್ಯಾಚುಲರ್ಸ್ಗೂ ತುಂಬ ಯೂಸ್ ಆಗ್ತದೆ. ಒಬ್ಬರಿಗೆ ಇಬ್ಬರಿಗೆ ಅಡುಗೆ ಮಾಡಲಿಕ್ಕೆ ಈ ಚಿಕ್ಕ ಚಿಕ್ಕ ಕುಕ್ಕರ್ಗಳು ಬೆಸ್ಟ್. ಮತ್ತು ನಾನಿಲ್ಲಿ 1 ಕಪ್ ರೆಡ್ ರೈಸ್ ಅಂತ ತೊಗೊಂಡಿದ್ದೇನೆ. ಇದು ಕಜ್ಜೆ ಅಕ್ಕಿ ಅಂತ ಹೇಳ್ತಾರೆ, ಅಂದರೆ ಖಾಲಿ ರೈಸ್ ಅಲ್ಲ, ರೈಸಿನ ಮೇಲೆ ರೆಡ್ ಕಲರ್ ಸ್ಕಿನ್ ಇರ್ತದೆ. ಇದರಲ್ಲಿ ವಿಟಮಿನ್ B12 ಹೇರಳವಾಗಿರ್ತದೆ. ತಿನ್ನಲಿಕ್ಕೂ ತುಂಬ ಟೇಸ್ಟ್. ಇದು ಕರಾವಳಿ ಮಲೆನಾಡಲ್ಲಿ ಈ ರೈಸನ್ನು ತುಂಬ ಇಷ್ಟಪಡ್ತಾರೆ. ಇದನ್ನು ಚೆನ್ನಾಗಿ ನೀರು ಹಾಕಿಕೊಂಡು ನಾನು 2 ಸಾರಿ ರೈಸನ್ನು ಹಿಚುಕಿ ತೊಳಿತಾ ಇದ್ದೇನೆ. ನೋಡಿ ಎಷ್ಟು ನೀಟಾಗಿ ಅದರಲ್ಲಿರೋ ಕಸಗಳೆಲ್ಲ ಹೋಗಬೇಕು. ಹೆಚ್ಚು ತೊಳೆದ್ರೆ ರೈಸಿನ ಸಿಪ್ಪೆ ಹೋಗ್ತದೆ. ಆ ಥರ ಮಾಡಬೇಡಿ, 2 ಸಾರಿ ತೊಳೆದು ಸಾಕು. 1 ಕಪ್ ಅಕ್ಕಿಗೆ 6 ಕಪ್ ನೀರು ಹಾಕಬೇಕು ಅನ್ನೋದು ಒಂದು ರೇಷ್ಯೋ. ಇಲ್ಲಿ ನಾನು ನೀಟಾಗಿ ಅದನ್ನು ತೊಳ್ಕೊಳ್ಳೋದ್ರಿಂದ ಅದರಲ್ಲಿರುವ ಪೆಸ್ಟಿಸೈಡ್ಗಳು ಅಥವಾ ಕ್ರಿಮಿಕೀಟಗಳು, ಎಷ್ಟೋ ಜನ ಅದನ್ನು ಮುಟ್ಟಿರ್ತಾರೆ, ಗೋಣಿ ಎಲ್ಲೆಲ್ಲೋ ದಾಸ್ತಾನಿಟ್ಟಿರ್ತಾರೆ. ಸೊ ಅದರಲ್ಲಿರುವ ಕೆಮಿಕಲ್ಸ್, ಮಣ್ಣು, ಹುಳ ಹುಪ್ಪಟ್ಟಿಗೆ ಏನಿದ್ರು ಈ ಥರ 2 ಸಲ ಕ್ಲೀನ್ ಮಾಡುವಾಗ ಹೋಗ್ತದೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ತೊಳ್ಕೊಳ್ಳೇಬೇಕು. 2 ಸಲ ಈ ರೀತಿ ನಾನು ತೊಳೆದಾದ ನಂತರ ಸೇಮ್ ಕಪ್ಪಲ್ಲಿ, ಸೇಮ್ ಯಾವ ಅಳತೆಯ ಕಪ್ಪಲ್ಲಿ ನೀವು ಅಕ್ಕಿಯನ್ನು ತೊಗೊಂಡಿದ್ದೀರಾ ಅದೇ ಅಳತೆಯ ಕಪ್ಪಲ್ಲಿ ನಾನು 6 ಕಪ್ ನೀರು ಹಾಕಿಕೊಳ್ತೇನೆ. ನೋಡಿ, ಕುಕ್ಕರ್ ಇದ್ದರೆ ನಿಮಗೆ ಬೇಗ ಬೇಯ್ತದೆ. ಇಲ್ಲದ್ರೆ 40-45 ನಿಮಿಷ ನೀವು ಓಪನ್ ವೆಸಲಲ್ಲಿ, ಓಪನ್ ಪಾತ್ರೆಯಲ್ಲಿ ಅಕ್ಕಿಯನ್ನು ಬೇಯಿಸ್ಲಿಕ್ಕೆ ಹೋದರೆ ಕುಚ್ಚಲಕ್ಕಿ ತುಂಬ ಟೈಮ್ ತೊಗೊಳ್ತದೆ ಬೇಯಲಿಕ್ಕೆ. ನಿಮಗೆ ಬೆಳಗಿನ ಗಡಿಬಿಡಿ, ಆಫೀಸ್ಗೆ ಹೋಗಲಿಕ್ಕಿದೆ, ಸ್ಕೂಲಿಗೆ ಹೋಗಲಿಕ್ಕಿದೆ ಅಂತಾದರೆ ಖಂಡಿತ ನೀವು ಕುಕ್ಕರನ್ನು ಇಟ್ಕೊಳ್ಳೇಬೇಕು. ಚಿಕ್ಕದ 2 ಕುಕ್ಕರ್ ನಾನು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಯಾವಾಗಲೂ ಒಂದರಲ್ಲಿ ಅನ್ನ ಮಾಡ್ತೇನೆ, ಇನ್ನೊಂದರಲ್ಲಿ ಬೇಳೆ ಅಥವಾ ಹುಳಿಗೆ ಬೇಕಾದ ಬೇಳೆನ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಗ್ಯಾಸ್ಕೆಟ್ ಏನಿದೆ, ಕಪ್ಪು ಬಣ್ಣದ ಗ್ಯಾಸ್ಕೆಟ್, ಅದನ್ನು ನಾನು ನೆನೆಸಿಕೊಳ್ತೇನೆ, ಒದ್ದೆ ಮಾಡ್ಕೊಳ್ತೇನೆ. ನೋಡಿ, ಇದರಲ್ಲಿ ಸಹ ಹಾಗೆ ವಿಸಿಲ್ ಮೊದಲಿಗೆ ಹಾಕ್ಕೊಳ್ಬಾರ್ದು, ವಿಸಿಲ್ ತೆಗೆದಿಟ್ಟು ಮತ್ತೆ ಹಾಕ್ಕೊಳ್ಬೇಕು. ನೋಡಿ, ಇದನ್ನು ಮುಚ್ಚಿದ ನಂತರ ವಿಸಿಲನ್ನು ಹಾಕಿಕೊಳ್ಬೇಕು. ಇದು ಕರೆಕ್ಟ್ ಕ್ರಮ. ಇಲ್ಲಿಂದ ನಾನು ಇದನ್ನು ಒಲೆ ಮೇಲೆ ಇಟ್ಟಿದ್ದೇನೆ, ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಇದು ಇನ್ನೊಂದು 8 ವಿಸಿಲ್ ಬರುವವರೆಗೆ ನಾನು ಕಾಯ್ತೇನೆ. ಬೆಳ್ತಿಗಕ್ಕಿದ್ದಕ್ಕಿಂತ ಬೇಗ ಆಗ್ತದೆ. ಅರ್ಜೆಂಟಿನವ್ರು ಬೆಳ್ತಿಗಕ್ಕೆ ಮಾಡಿಕೊಳ್ಳಿ. ಕುಚ್ಚಲಕ್ಕಿ ಅಭ್ಯಾಸ ಇದ್ದವರಿಗೆ ಬೇರೆ ರೈಸ್ ಇಷ್ಟ ಆಗೋದಿಲ್ಲ. ಸೊ ಇದೊಂದು 8 ವಿಷಲ್ ಬರಬೇಕು. ಬಂದ ನಂತರ ಸಿಮ್ ಮಾಡ್ತೇನೆ ನಾನು. ಒಲೆಯ ಚಿಕ್ಕ ಬೆಂಕಿಯಲ್ಲಿ ಇಟ್ಕೊಳ್ತೀನಿ. ಅದರ ಪಾಡಿಗೆ ಕೂಗ್ತಾ ಇರಲಿ, ಏನೂ ತೊಂದರೆ ಇಲ್ಲ. ಒಂದು 15 ನಿಮಿಷ ಬಿಟ್ಬಿಡಿ, ಆಗ ಮಾತ್ರ ಒಳಗಿರುವ ಅಕ್ಕಿ ಚೆನ್ನಾಗಿ ಬೇಯ್ತದೆ. ಮತ್ತು ಭಾರದ ಕುಕ್ಕರ್, ಸ್ಟೀಲ್ನ ಕುಕ್ಕರಲ್ಲಿ ಇದು ಅನ್ನ ಚೆನ್ನಾಗಿ ಬೇಯ್ತದೆ, ಬೇಳೆ ಕೂಡ ಚೆನ್ನಾಗಿ ಬೇಯ್ತದೆ. ಇದನ್ನು ನಿಧಾನವಾಗಿ ಅದರಷ್ಟಕ್ಕೆ ತಣ್ಣಗಾಗಲಿಕ್ಕೆ ಕೊಡಬೇಕು. ಜಬರ್ದಸ್ತಿ ಮಾಡಿ ವಿಸಿಲ್ ತೆಗಿಲಿಕ್ಕೆ ಹೋಗಬಾರ್ದು. ತನ್ನಷ್ಟಕ್ಕೆ ಕೂಲಾಗಿ ಓಪನ್ ಮಾಡಿದ ನಂತರ ಗಂಜಿ ರೆಡಿ ಆಗ್ತದೆ. ಗಂಜಿ ನಮ್ಮ ಕರಾವಳಿಯವರ ಫೇವ್ರೇಟ್. ಗಂಜಿ ಬೇಡ, ಅನ್ನ ಬೇಕು ಬೊಕ್ಸಿಗೆ ತೊಗೊಂಡು ಹೋಗ್ಲಿಕ್ಕಂತಾದರೆ ಈ ಥರ ಕಣ್ಣಿರುವ ಅಥವಾ ಸ್ಟ್ರೈನರ್ ಥರ ಇರುವಂತಹ ಯಾವುದೇ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ನೀವು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅನ್ನ ಮಾತ್ರ ಉಳಿತದೆ. ಸ್ವಲ್ಪ ಹೊತ್ತು ಬಿಡಿ, ಅನ್ನ ಮಾತ್ರ ಉಳಿತದೆ. ಈ ಅನ್ನವನ್ನು ನೀವು ಊಟಕ್ಕೆ ಯೂಸ್ ಮಾಡ್ಬೋದು. ಈ ಕೆಳಗಿನ ನೀರೇನಿದೆ ನೋಡಿ, ಇದು ತುಂಬ ಸತ್ವ ಇರುವಂಥದ್ದು. ಇದನ್ನು ದಯವಿಟ್ಟು ಬಿಸಾಡಬೇಡಿ. ಒಂದು ಕತೆ ಇತ್ತು, ಒಂದು ಮಲ್ತಾಯಿ ಅವಳ ಮಗಳಿಗೆ ತಿನ್ನಲಿಕ್ಕೆ ಊಟ ಕೊಡ್ತಿರ್ಲಿಲ್ಲ ಅಂತೆ. ಆ ಹುಡುಗಿ ಏನು ಮಾಡ್ತಿದ್ಲು, ಹಸಿವಿಂದಾಗಿ ಗಂಜಿಯನ್ನೇ ಕುಡಿತಿದ್ಲು. ಆ ವಾಟ್ರನ್ನು ಕುಡಿದು ಅವಳು ಹೆಲ್ದಿಯಾಗಿದ್ಲು ಅಂತ. ಸೊ ಇದು ವೆಯ್ಟ್ ಗೇನ್ ಆಗಬೇಕು ಅಂತಿರುವವರಿಗೆ ಬೆಸ್ಟ್, ಅತಿ ಕಮ್ಮಿ ರೇಟಿನ ಔಷಧಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ. ತುಂಬ ವಿಟಮಿನ್ಸ್ಗಳಿವೆ. ಮುಖ್ಯವಾಗಿ B12 ವಿಟಮಿನ್ ವೆಜಿಟೇರಿಯನ್ಸ್ಗೆ ಸಿಗುವುದಿಲ್ಲ. ಗಂಜಿಯಲ್ಲಿ ಇದು ಹೇರಳವಾಗಿರ್ತದೆ ಈ ವಾಟರಲ್ಲಿ. ಇದನ್ನು ಬಿಸಾಡಬೇಡಿ, ಲವಣಗಳು ಕೂಡ ಇರ್ತವೆ. ನಮ್ಮ ಮನೇಲಿ ಏನು ಮಾಡ್ತೇನೆ ಅಂದರೆ, 1 ಗ್ಲಾಸಿಗೆ ಆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ತುಪ್ಪವನ್ನು ಹಾಕಿ
ಮಗುವಿಗೆ ಕುಡಿಲಿಕ್ಕೆ ಕೊಡ್ತೇನೆ ನಾನು. ಇದು ತುಂಬ ಹೆಲ್ದಿ ಡ್ರಿಂಕ್. ಬೇಸಿಗೆಯಲ್ಲಿ ಸಹ ತುಂಬ ನಿಮಗೆ ಸುಸ್ತು ಬಳಲಿಕ್ಕೆ ಅಂತ ಅನಿಸಿದರೆ ಇದನ್ನು ಕುಡಿಬೋದು. ದಯವಿಟ್ಟು ಇದನ್ನು ಎಸಿಬೇಡಿ. ತುಂಬ ಟೇಸ್ಟಿ ಡ್ರಿಂಕ್ ಇದು. ಎನರ್ಜಿ ಡ್ರಿಂಕ್ಗಳಿಗೋಸ್ಕರ, ಜ್ಯೂಸ್ಗಳಿಗೋಸ್ಕರ ನೀವು ಕೃತಕ ರಾಸಾಯನಗಳಿರ್ಬೋದನ್ನೆಲ್ಲ ಕುಡಿಯೋ ಬದಲು ಇದನ್ನು ಕುಡಿದು ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಇದರಿಂದ ಸ್ಕಿನ್ ಕೂಡ ಚೆಂದ ಆಗ್ತದೆ. ಇದರಿಂದ ಇದನ್ನು ನಾನು ಸಾರು ಮತ್ತು ಪಲ್ಯದ ಜೊತೆ ಸರ್ವ್ ಮಾಡಿದ್ದೇನೆ. ಈ ಸಾರು ಪಲ್ಯದ ರೆಸಿಪಿ ಕೂಡ ಆದಷ್ಟು ಬೇಗ ನಾನು ಹಾಕ್ತೇನೆ. ಬಿಗಿನರ್ಸ್ ಪ್ಲೇಲಿಸ್ಟಲ್ಲಿ ಇನ್ಮೇಲಿಂದ ಸುಲಭದ ಈಸಿ ಅಡುಗೆಗಳು ಮೊದಲನೇ ಸಾರಿ ಟ್ರೈ ಮಾಡ್ತಿರೋರಿಗೋಸ್ಕರ ನಾನು ಹಾಕ್ತಾಯಿದ್ದೇನೆ. ಎಲ್ಲರೂ ನೋಡಿ ಬೇರೆಯವರೊಂದಿಗೂ ಹಂಚಿಕೊಳ್ಳಿ.